ತುಮಕೂರಿನಲ್ಲಿ ಬಿಸಿಯೂಟ ನೌಕರರ ಅಹೋರಾತ್ರಿ ಧರಣಿ. ಎರಡನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ. 600 ರೂಪಾಯಿ ಗೌರವಧನ ಬಿಟ್ಟರೆ ಇದುವರೆಗೂ ಒಂದು ಪೈಸೆ ನಮಗೆ ಕೊಡಲಿಲ್ಲ. ಇವತ್ತು ನಾವೇನು ಸಣ್ಣ ಪುಟ್ಟ ಬೆನಿಫಿಟ್ ತಗೊಂಡ್ರೆ ಸಂಘಟನೆಯಿಂದ ಸರ್ಕಾರ ನಮ್ಮನ್ನು ಗುರುತಿಸಿ ಇಷ್ಟು ಕೆಲಸ ಮಾಡ್ತಾರೆ ಅಂತ ಕೊಟ್ಟಿಲ್ಲ ನಮಗೆ. 6 ಜಿಲ್ಲೆಗಳ ಮಹಿಳಾ ನೌಕರರಿಂದ ಬೃಹತ್ ಪ್ರತಿಭಟನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ಬಿಸಿಯೂಟ ನೌಕರರು ಮತ್ತು ಆಶಾ ಕಾರ್ಯಕರ್ತೆಯರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಸಾವಿರಾರು ಮಹಿಳೆಯರು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದು, ಇಂದು ಅವರ ಅಹೋರಾತ್ರಿ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಪ್ರತಿಭಟನಾಕಾರರು ಕೇಂದ್ರ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಅವರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಲು ಪೊಲೀಸರು ಅನುಮತಿಯನ್ನ ನೀಡದ ಹಿನ್ನೆಲೆ ನಗರದ ಪಾಲಿಕೆ ಮುಂಭಾಗ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಇನ್ನು ತುಮಕೂರು, ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಮಂಡ್ಯ ಸೇರಿದಂತೆ 6 ಜಿಲ್ಲೆಗಳಿಂದಲೂ ಬಂದಿದ್ದು ಶಾಂತ ರೀತಿಯಲ್ಲಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಕೂಡಲೇ ಸಚಿವರಾದ ವಿ ಸೋಮಣ್ಣ ಅವರು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸುವವರೆಗೂ ನಾವು ಈ ಜಾಗವನ್ನ ಬಿಟ್ಟು ಹೋಗೋದಿಲ್ಲ. ನಾವು ಎಲ್ಲದಕ್ಕೂ ತೀರ್ಮಾನ ಆಗಿ ಬಂದಿದ್ದೇವೆ. ನಮ್ಮ ಹಕ್ಕನ್ನ ನಾವು ಪಡೆದುಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ ಅಂತ ಕಾರ್ಯಕರ್ತೆಯರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ದಾವಣಗೆರೆ, ಶಿವಮೊಗ್ಗ, ತುಮಕೂರು 6-7 ಜಿಲ್ಲೆಯಿಂದ ಬಂದಿದ್ದೀವಿ ಸರ್. ನಾವು ಇಲ್ಲಿ ಅಂಗನವಾಡಿ, ಬಿಸಿ ಊಟ, ಆಶಾ ಕಾರ್ಯಕರ್ತರು ಎಲ್ಲ ಬಂದಿದ್ದೀವಿ. ನಾವು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನಾವು ಶಾಂತಿ ರೀತಿಯಿಂದ ನಮ್ಮ ಹೇಳಿದ್ದಕ್ಕೆ ನಮ್ಮ CIT ಸಂಘಟನೆ ಏನು ನಾವು ಅನಿರ್ದಿಷ್ಟ ಕಾಲ ಹೋರಾಟ ಇದು ಶಾಂತಿ ರೀತಿಯಿಂದ ಹೋರಾಟ ಇದು. ನಾವು ಗಲಾಟೆ ಮಾಡೋದಾಗಲಿ ನಾವು ಮತ್ತೇನು ರೋಡ್ಗೆ ಹೋಗಿ ಕುಂದ್ರೋದಾಗಲಿ ಅಂತ ಹೇಳಿಲ್ಲ. ಅದಕ್ಕಾಗಿಯೇ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತೀವಿ. ಹ್ಞೂ ಸರ್, ಸಚಿವರು ಈ ಸೋಮಣ್ಣರು ಬರಲೇಬೇಕು. ಬಂದು ನಮ್ಮ ಮನವಿಯನ್ನು ತಗೋಬೇಕು. ನಮ್ಮ ಸಂಬಂಧಪಟ್ಟಂಥ ಲೀಡ್ರ್ ಕೂಟ, ರಾಜ್ಯ ಲೀಡ್ರ್ ಕೂಟ ಮಾತಾಡಿ ನಮ್ಮ ಕಮ್ರೇಡ್ಗಳು ಹೇಳೋವರೆಗೂ, ನಮ್ಮ ವರಲಕ್ಷ್ಮಿ ಕಮ್ರೇಡ್ ಆಗಿರ್ಬೋದು, ನಮ್ಮ ಕಮಲಾ ಕಮ್ರೇಡ್ ಆಗಿರ್ಬೋದು, ಅವರೆಲ್ಲರೂ ಹೇಳಿ ತೀರ್ಮಾನ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಹೊರಗೆ ಹೋಗಲ್ಲ. ಯಾಕಂದರೆ ನಾವು ಎಲ್ಲದಕ್ಕೂ ತೀರ್ಮಾನ ಆಗಿ ಬಂದಿದ್ದೀವಿ. ನಾವಿಲ್ಲಿ ಬಂದಿರೋ ಉದ್ದೇಶ ಏನು, ನಮ್ಮ ಹಕ್ಕನ್ನು ನಾವು ಗೆದ್ದು ಬರ್ತೀವಿ ಅಂತಲೇ ನಾವು ಹೇಳಿ ಶಾಲೆಗೆಲ್ಲ ಬಯಸ್ಕೊಂಡು ಮಾಸ್ಟರ್ಗಳು ಇವತ್ತು ಹೋದ್ರೆ ನಮ್ಮ ಸ್ಕೂಲಾಗ ಏನಮ್ಮ ಇಷ್ಟೊಂದು ಜನ ಹೋರಾಟಕ್ಕೆ ಹೋದ್ರಿ, ಅಡುಗೆ ಮಾಡಿಲ್ಲ, ಮತ್ತೆ ಏನು ತಂದ್ರಿ ಅಂತ ಕೇಳ್ತಾರೆ. ನಾವು ಏನಂತ ಹೇಳಬೇಕು ಸರ್? ಬರೀ 600 ರೂಪಾಯಿ ಕೊಡ್ತಾರೆ ಕೇಂದ್ರ ಸರ್ಕಾರ. ನಮಗೆ 24 ವರ್ಷ 23 ವರ್ಷದಿಂದ ನಾವು ಅಡುಗೆ ಮಾಡ್ತಾಯಿದ್ವಿ ಸರ್. 300 ರೂಪಾಯಿಯಿಂದ ಅಡುಗೆ ಮಾಡಿದ್ವಿ. ಬರೀ 600 ರೂಪಾಯಿ ಕೊಟ್ಟರೆ ನಮ್ಗೆ ಎಲ್ಲಿ ಸಾಕಾಗುತ್ತೆ ಸರ್ ಇವತ್ತಿನ ಬೇಡಿಕೆಗೆ? ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೇಂದ್ರ ಬಜೆಟ್ ಇರೋದ್ರಿಂದ ಕೇಂದ್ರದ ನಮಗೆ ಈಗ 25ನೇ ವರ್ಷಕ್ಕೆ ಬಿಸಿ ಊಟದವ್ರು ಕಾಲಿಟ್ಟಿದ್ದೀವಿ. 50ನೇ ವರ್ಷಕ್ಕೆ ಅಂಗನವಾಡಿ ನೌಕರು ಕಾಲಿಟ್ಟಿದ್ದಾರೆ. ನಮ್ಮದು ಏನಪ್ಪ ಅಂದರೆ ಬೇಡಿಕೆ, ಅಂಗನವಾಡಿಯವ್ರದ್ದು ನಮ್ಮದು. ಅಂಗನವಾಡಿಯವರಿಗೆ ಅವ್ರದ್ದೇ ಆದ ಸೌಲಭ್ಯಗಳು, ಬೇಡಿಕೆಗಳಿದೆ, ಅವ್ರು ಮಾತಾಡ್ತಾರೆ. ಬಿಸಿ ಊಟ ನೌಕರ ಸಂಘಟನೆಯಿಂದ ರಾಜ್ಯ ಉಪಾಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ, ನಮಕ್ಕ ಅಂತ CIT. ಕೇಂದ್ರ ಸರ್ಕಾರ 25ನೇ ವರ್ಷಕ್ಕೆ ನಾವು ಬಿಸಿ ಊಟ ಕಾಲಿಟ್ಟಿದ್ದೀವಿ. 600 ರೂಪಾಯಿ ಗೌರವಧನ ಬಿಟ್ಟರೆ ಇದುವರೆಗೂ ಒಂದು ಪೈಸೆ ನಮಗೆ ಕೊಡಲಿಲ್ಲ. ಇರುವ ಬಜೆಟಲ್ಲಿ ನಮ್ಮ ಅನುದಾನಕ್ಕೆ ಇರುವಂಥ ದುಡ್ಡನ್ನೇ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ. ಮತ್ತು ನಮಗೆ 6 ಗಂಟೆ ನಾವು ಕೆಲಸ ಮಾಡ್ತೀವಿ ಶಾಲೆಯಲ್ಲಿ. ಅದು 6 ಗಂಟೆ ನಮಗೆ ಸರ್ಕಾರ ನಮಗೆ ನಿಗದಿ ಮಾಡಬೇಕು. ನಮಗೆ ಪರ್ಮೆಂಟ್ ಅಂತ ಇಲ್ಲ, ಪರ್ಮೆಂಟ್ ಆಗಬೇಕು. ಬಿಸಿ ಊಟ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗೋಂಗಿಲ್ಲ. KP ಸ್ಕೂಲ್ ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. KP ಸ್ಕೂಲ್ ಆದರೆ ನಮ್ಮ ಹೆಣ್ಮಕ್ಳಿಗೆ, ಲಕ್ಷಾಂತರ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಕಳ್ಕೊಂಡು ಮನೆ ಹೋಗುವಂಥ ಕೆಲಸ ಆಗ್ತಾಯಿದೆ. ಅದರೊಟ್ಟಿಗೆ ನಮ್ಮ ಕೆಲಸ ಜಾಸ್ತಿನೇ ಕೊಡ್ತಾ ಇದ್ದಾರೆ. ಆದರೆ ನಾವು ಮಾಡ್ತಾಯಿದ್ವಿ, ಚಪಾತಿ ಮಾಡ್ತಾಯಿದ್ವಿ, ಗೋಧಿ ಕೊಟ್ಟಿದ್ದಾರೆ, ಮೊಟ್ಟೆ ಬೇಯಿಸ್ತಾ ಇದ್ದೀವಿ, ಬೆಳಗ್ಗೆ ಗೋಧಿ ಮಾಲ್ಟ್ ಕೊಡ್ತಾಯಿದ್ವಿ. ಇದೆಲ್ಲ ಕೆಲಸ ದುಡಿಸ್ಕೊತಾರೆ. ನಾಡ ಹಬ್ಬ, ರಾಷ್ಟ್ರೀಯ ಹಬ್ಬ, ಚುನಾವಣೆಯಲ್ಲಿ ಎಲ್ಲವನ್ನು ಬಿಸಿ ಊಟವನ್ನು ಬಳಸ್ಕೊಂಡು ಇವತ್ತು ಸಾಕಷ್ಟು ಮಾಡ್ತಾನೇ ಇದ್ವಿ. ಸಾಕಷ್ಟು ಅಂದರೆ 25 ವರ್ಷದಿಂದನೂ ಹೋರಾಟ ಮಾಡಿ ಇವತ್ತು ನಾವೇನೋ ಸಣ್ಣ ಪುಟ್ಟ ಬೆನಿಫಿಟ್ ತೊಗೊಂಡ್ರೆ ಸಂಘಟನೆಯಿಂದ ಸರ್ಕಾರ ನಮ್ಮನ್ನು ಗುರುತಿಸಿ ಇಷ್ಟು ಕೆಲಸ ಮಾಡ್ತಾರೆ ಅಂತ ಕೊಟ್ಟಿಲ್ಲ ನಮಗೆ. ಇನ್ನು ಸಾವಿರಾರು ಮಹಿಳೆಯರು ಧರಣಿಯಲ್ಲಿ ಭಾಗವಹಿಸಿದ್ದು, ಸ್ಥಳದಲ್ಲಿ ಬೆರಳೆಣಿಕೆಯಷ್ಟು ಮಹಿಳಾ ಪೊಲೀಸರನ್ನ ಮಾತ್ರ ನಿಯೋಜಿಸಿ ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಇನ್ನ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಾವು ಹಗಲು ರಾತ್ರಿ ಎನ್ನದೇ ಧರಣಿಯನ್ನ ಮುಂದುವರಿಸುತ್ತೇವೆ ಎಂದು ಮಹಿಳಾ ನೌಕರರು ಎಚ್ಚರಿಸಿದ್ರು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳು: ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಲಿ, ಶಾಸನಬದ್ಧ ಸವಲತ್ತುಗಳನ್ನ ನೀಡದ ಶ್ರಮಶಕ್ತಿ ನೀತಿ ಬೇಡ,
ಅಂಗನವಾಡಿ ಬಿಸಿಯೂಟ ಆಶಾ ನೌಕರರನ್ನ ಕಾಯಂ ಮಾಡಿ 56 ಲಕ್ಷ ಸ್ಕೀಮ್ನಲ್ಲಿನ ನೌಕರರ ಶೋಷಣೆ ನಿಲ್ಲಿಸಿ ಕಾರ್ಯಕರ್ತರಿಗೆ ಪ್ರತ್ಯೇಕ ವೇತನ ಮಂಡಳಿಯನ್ನ ರಚಿಸಬೇಕು. ಆಹಾರ ಆರೋಗ್ಯ ಶಿಕ್ಷಣ ಹಕ್ಕಾಗಿ ಆದೇಶವಾಗಲಿ. ಐಸಿಡಿಎಸ್ ಎಂಡಿಎಂ ಆಶಾ ಯೋಜನೆಗಳಿಗೆ ಬಜೆಟ್ ಅನ್ನ ಹೆಚ್ಚಿಸಿ. ಹೆರಿಗೆ ರಜೆ ಮುಟ್ಟಿನ ರಜೆ ಸಾರ್ವತ್ರಿಕ ರಜೆ ಖಾತ್ರಿಪಡಿಸಿ. ಸದ್ಯ ಪ್ರತಿಭಟನಾ ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಭೇಟಿಯನ್ನ ನೀಡಿ ಆಶಾ ಕಾರ್ಯಕರ್ತೆಯರ ಸಮಸ್ಯೆಯನ್ನ ಆಲಿಸಿ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬಿಸಿಯೂಟ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಹೇಳಿರುವಂತದ್ದು. ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ 2000ಕ್ಕೂ ಹೆಚ್ಚು ಬಿಸಿಯೂಟ ನೌಕರರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆ ನಮ್ಮನ್ನ ಕಾಯಂ ಮಾಡಬೇಕು, ವೇತನ ಹೆಚ್ಚಳ ಮಾಡಬೇಕು, ಕೇಂದ್ರ ಸರ್ಕಾರದ ಸಚಿವರು ಬರಬೇಕು ಸ್ಥಳಕ್ಕೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಇವರು ಸೋಮಣ್ಣ ಅವರು ತಮ್ಮ ಅಹವಾಲನ್ನು ಸ್ವೀಕರಿಸಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕು. ನಮ್ಮ ಎಲ್ಲ ಬೇಡಿಕೆಗಳನ್ನ ಇವರು ಸಂಪೂರ್ಣವಾಗಿ ಬಗೆಹರಿಸಬೇಕು ಅಂತ ಈಗ ಹಲವಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು. ಸಾಕಷ್ಟು ವರ್ಷಗಳಿಂದ ಕೂಡ ಹೋರಾಟ ನಡೀತಾ ಇತ್ತು. ಈ ಬಾರಿ ಕೂಡ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ಸಾವಿರಾರು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ನೌಕರರು ಮತ್ತು ಬಿಸಿಯೂಟ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಒಟ್ಟಾರೆ ಇವರ ಬೇಡಿಕೆ ಇಷ್ಟೇ, ನಮ್ಮನ್ನ ಕಾಯಂ ಮಾಡಬೇಕು, ಜೊತೆಗೆ ನಮ್ಮ ಯಾವುದೇ ಸ್ಕೀಮ್ ಅಡಿಯಲ್ಲಿ ಬರ್ತೀವಿ ಆ ಸ್ಕೀಮ್ ಅಡಿಯಲ್ಲಿ ನಮಗೆ ಗುರುತಿಸಬೇಕು, ನಾವು ಹೆಚ್ಚು ಸಮಯ ದುಡಿತೀವಿ ಆದರೂ ಕೂಡ ಸರ್ಕಾರ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ತುಮಕೂರಿನಲ್ಲೂ ಕಿಚ್ಚು ಜಾಸ್ತಿ ಆಗಿರುವಂಥದ್ದು. ವಿ ಸೋಮಣ್ಣ ಅವರು ಸ್ಥಳಕ್ಕೆ ಬರಬೇಕು, ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ನಿನ್ನೆ ಸೋಮಣ್ಣ ಅವರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡಿರುವಂಥದ್ದು. ಆದರೆ ಅವರು ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಕೂಡ ನಾವು ಈ ಸ್ಥಳವನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇರುವುದು. ನೋಡ್ತಾ ಇರುವ ದೃಶ್ಯದಲ್ಲಿ ಸಾಕಷ್ಟು ಚಿಕ್ಕ ಮಕ್ಕಳನ್ನು ಕೂಡ ಆಶಾ ಕಾರ್ಯಕರ್ತರು ಮತ್ತು ಬಿಸಿಯೂಟ ಕಾರ್ಯಕರ್ತರು ಕರ್ಕೊಂಡ್ಬಂದಿರುವಂಥದ್ದು. ಅವರ ಬೇಡಿಕೆ ಈಡೇರಲಿ ಅನ್ನೋದು ಸರ್ಕಾರಕ್ಕೆ ನಿಮ್ಮ ಪ್ರಜಾಶಕ್ತಿ ಟಿವಿ ತಂಡವೂ ಕೂಡ ಆಗ್ರಹಿಸುತ್ತೆ. ಹೇಳಬೇಕು ಅಂದ್ರೆ ಅನೇಕ ವರ್ಷಗಳಿಂದ ಇವರ ಹೋರಾಟ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲ ಆಗಿರುವಂಥದ್ದು. ಒಟ್ಟಾರೆ ಈ ಬಾರಿ ಆದರೂ ಇವರ ಬೇಡಿಕೆ ಈಡೇರಿ ಇವರಿಗೆ ಖುಷಿ ತಂದುಕೊಡುತ್ತಾ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.